ಇತಿಹಾಸದ ಮುಂದುವರೆದ ಭಾಗಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಖಂಡೇರಿಯ ಮಹಾದೇವ ದೇವಾಲಯವನ್ನು ನಿರ್ಮಿಸಿದವರು ದಂಗ್ದೇವ್. ಖಂಡೇರಿಯ ಮಹಾದೇವ ದೇವಾಲಯ ಇರುವುದು ಮಧ್ಯಪ್ರದೇಶದ ಖಜುರಾಹೋ. ಕನೌಜ್ನಲ್ಲಿ ಭದ್ರವಿಹಾರ ಜ್ಞಾನ ಕೇಂದ್ರವನ್ನು ನಿರ್ಮಿಸಿದವನು ಹರ್ಷವರ್ಧನ. ನರ್ಮದಾ ನದಿ ಕದನ ನಡೆದ ವರ್ಷ ಕ್ರಿಸ್ತಪೂರ್ವ 630 34. ಇದು ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆಯಿತು. ಭಾರತೀಯ ಸಂಚುಗಾರ ಎಂದು ಕರೆಯಲ್ಪಡುವ ವ್ಯಕ್ತಿ ಕೌಟಿಲ್ಯ. ಮಹಾರಾಜಾದಿರಾಜ ಬಿರುದು 1ನೇ ಚಂದ್ರಗುಪ್ತನಿಗೆ ಇತ್ತು. ವಿಕ್ರಮಾದಿತ್ಯ ಬಿರುದು 2ನೇ ಚಂದ್ರಗುಪ್ತನಿಗೆ ಇತ್ತು. ಅಶೋಕನ ದಕ್ಷಿಣದ ರಾಜಧಾನಿ ಸುವರ್ಣಗಿರಿ. ಮೌರ್ಯರ ಅವಧಿಯಲ್ಲಿ ಪ್ರಸಿದ್ಧವಾದ ವಿದ್ಯಾಕೇಂದ್ರ ತಕ್ಷಶಿಲಾ. ಮಾನವರು ಮತ್ತು ಪ್ರಾಣಿಗಳ ಚಿಕಿತ್ಸೆಗಳಿಗಾಗಿ ಔಷಧಿ, ಗಿಡಮೂಲಿಕೆಗಳು, ಬೇರುಗಳು ಮತ್ತು ಫಲಗಳನ್ನು ಆಮದನ್ನು ಉಲ್ಲೇಖಿಸುವ ಅಶೋಕನ ಶಾಸನ ಯಾವುದು? 2ನೇ ಶಿಲಾಶಾಸನ. ಕಳಿಂಗ ಯುದ್ಧದ ನಂತರ ಅಶೋಕನು ಸೇರಿದ ಧರ್ಮ ಬೌದ್ಧ ಧರ್ಮ. ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಅಶೋಕ. ಅಶೋಕನ ಧರ್ಮದ ಮೂಲ ತತ್ವ ಧರ್ಮಗಳ ಪರಸ್ಪರ ಸಾಮರಸ್ಯ. ಅಶೋಕನ ಶಿಲಾಶಾಸನಗಳನ್ನು ಮೊದಲು ಅರ್ಥೈಸಿದರು ಜೇಮ್ಸ್ ಪ್ರಿನ್ಸೆಪ್ಸ್ 1837. ಪ್ರಾಚೀನ ಒಲಿಂಪಿಕ್ ಆಟವನ್ನು ಪ್ರಾರಂಭಿಸಿದವರು ಗ್ರೀಕರು. ಹೆರೋಡೋಟಸ್ ಯಾವ ದೇಶದ ಇತಿಹಾಸಕಾರ? ಗ್ರೀಕ್. ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಎಂದು ಕೂಡ ಕರೀತಾರೆ. ಕರ್ಷಪಣ ಎಂಬ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದವರು ಇಂಡೋ ಗ್ರೀಕರು. ಯೋಗ ಸೂತ್ರಗಳನ್ನು ನೀಡಿದವರು ಪತಂಜಲಿ. ಸೊ ಯೋಗದ ಪಿತಾಮಹ ಎಂದು ಈ ಪತಂಜಲಿ ಮಹರ್ಷಿಯನ್ನು ಕರೀತಾರೆ. ಮಹಾಭಾಷ್ಯ ಕೃತಿಯನ್ನು ಬರೆದವರು ಪತಂಜಲಿ. ಕನಿಷ್ಕನ ರಾಜಧಾನಿ ಪುರುಷಪುರ. ಕಾದಂಬರಿಯ ಕರ್ತು ಬಾಣಭಟ್ಟ. ಬುದ್ಧ ಚರಿತೆ ಕೃತಿಯ ಕರ್ತು ಅಶ್ವಘೋಷ ಕುಶಾನರ ಕಾಲದಲ್ಲಿ. ಬುದ್ಧನ ಆಕೃತಿಯನ್ನು ಹೊಂದಿದ್ದ ನಾಣ್ಯಗಳನ್ನು ಜಾರಿಗೆ ತಂದ ರಾಜ ಕನಿಷ್ಕ. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆ ತಂದವರು ಕುಶಾನರು. ತಮ್ಮ ಹೆಸರಿನ ನಾಣ್ಯಗಳನ್ನು ಜಾರಿಗೆ ತಂದವರು ಕುಶಾನರು. ಮೈಸೂರಿನ ದಸರಾ ಆರಂಭವಾದ ವರ್ಷ 1610. ನಾಮ. ಗೋಕೋಕಿ ಕೃತಿಯನ್ನು ಬರೆದವರು ಪಾಹಿಯಾನ. ರಾಜ ರವಿವರ್ಮ ಇವರು ಒಬ್ಬ ಚಿತ್ರಕಲಾವಿದ. ಹಂಪಿಯ ಕಮಲ್ ಮಹಲ್ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಕ್ರಿಸ್ತಪೂರ್ವ 328 ಅಲೆಕ್ಸಾಂಡರ್ ಕಾಬೂಲ್ ವಶಪಡಿಸಿಕೊಂಡು ಭಾರತಕ್ಕೆ ಬಂದದ್ದು ಕ್ರಿಸ್ತಪೂರ್ವ 326. ಕಳಿಂಗ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ 261-62. ಇದು ಒಡಿಶಾ ಮತ್ತು ಆಂಧ್ರದ ಉತ್ತರ ಭಾಗವ್ನಲ್ಲಿ ನಡೆಯಿತು. ಪ್ರಾಚೀನ ಭಾರತದಲ್ಲಿ ನಿಶಾಕ ಎಂದರೆ ಮೌರ್ಯರ ಚಿನ್ನದ ನಾಣ್ಯ. ಗುಪ್ತರ ಬೆಳ್ಳಿಯ ನಾಣ್ಯ ರೂಪಕ್. ಹರ್ಷವರ್ಧನನ ಬೆಳ್ಳಿ ನಾಣ್ಯ ಡ್ರಾಚಾಮ್. ವಿಜಯದ ಗೋಪುರ ಕೀರ್ತಿಸ್ತಂಭ ಇರುವುದು ಚಿತ್ತೋರ್ಗಢ. ಗಾಂಧಾರ ಕಲೆ ಯಾರ ಕಾಲದಲ್ಲಿ ಪರಿಚಯವಾಯಿತು? ಕನಿಷ್ಕ. ಸೂರ್ಯ ದೇವಾಲಯವಿರುವ ಸ್ಥಳಗಳು ಕೋರ್ನಾಕ್, ಮಾರ್ಥಾಂಡ, ಮೊದೇರಾ ಹಾಗೂ ಅರಸವಲ್ಲಿ. ಭಾರತೀಯ ದೇವಾಲಯಗಳ 3 ವಾಸ್ತುಶಿಲ್ಪ ಶೈಲಿಗಳು ದ್ರಾವಿಡ, ನಾಗರ ಹಾಗೂ ವೈಶರ. ಸತ್ರಿಯ ನೃತ್ಯ ಆಸಾಮ್ದು. ಚಚನಾಮ ಕೃತಿಯನ್ನು ಬರೆದವರು ಅಬಿಬಕರ್ ಕಫಿ. ಅಷ್ಟಾಂಗ ಸಂಗ್ರಹ ಬರೆದವರು ವಾಗ್ಭಟ್. ಗಜಶಾಸ್ತ್ರ ಬರೆದವರು ಸ್ತ್ರೀಪುರುಷ. ಗದ್ಯ ಚಿಂತಾಮಣಿ ಬರೆದವರು ವಾದಿಭ ಸಿಂಹ. ಶಬ್ದಾವತಾರ ಬರೆದವರು ದುರ್ಮಿತ. ಅಶೋಕನ ಆಕ್ರಮಣದ ಸಮಯದಲ್ಲಿ ಕಳಿಂಗದ ರಾಜಧಾನಿ ತೋಶಾಲಿ. ರಾಜಚಂದ್ರ ಎಂದು ಕರೆಯುವುದು ಯಾರನ್ನು ರಾಜಚಂದ್ರ ಎಂದು ಕರೀತಾರೆ? 2ನೇ ಚಂದ್ರಗುಪ್ತ. ಶಾತವಾಹನರು ಘೋಷಣೆ ಮಾಡಿದ ಭಾಷೆ ಪ್ರಾಕೃತ ಭಾಷೆ.
ಗುಲಾಮ ಕುತುಬುದ್ದೀನ್ ಐಬಕ್. ಗುಲಾಮ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಸ್ಲೇವ್ ರಾಜವಂಶ ಎಂದು ಕರೆಯುವುದು ಗುಲಾಮ ಸಂತತಿ. ಕುತುಬುದ್ದೀನ್ ಐಬಕ್, ಇಲ್ತುತ್ಮಿಶ್, ಬಲ್ಬನ್ ಈ ಮೂವರು ಅಧಿಕಾರಕ್ಕೆ ಬರುವ ಮುಂಚೆ ಗುಲಾಮರಾಗಿದ್ದರು. ಕುತುಬುದ್ದೀನ್ ಐಬಕ್ ಅವಧಿ 1206ರಿಂದ 1210. ಇಲ್ತುತ್ಮಿಶ್ 1210ರಿಂದ 1236. ರಜಿಯಾ ಸುಲ್ತಾನ್ 1730ರಿಂದ 1740. 4 ವರ್ಷ ಆಳ್ವಿಕೆ ಮಾಡಿದ್ಲು. ಆಗ್ರಾ ಸ್ಥಾಪಿಸಿದವರು ಸಿಕಂದರ್ ಲೋಧಿ 1504ರಲ್ಲಿ. ದೆಹಲಿ ಸುಲ್ತಾನರ ಆಡಳಿತ ಭಾಷೆ ಪರ್ಷಿಯನ್. ಕನಿಷ್ಕನ ಆಸ್ಥಾನದ ವೈದ್ಯ ಚರಕ. ಬರಾಬರ್ ಗುಡ್ಡಗಳು ಯಾರ ಕಾಲಕ್ಕೆ ಸಂಬಂಧಿಸಿದು? ಅಶೋಕ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಸಂಬಂಧಿಸಿದು ರಾಷ್ಟ್ರಕೂಟರು. ಕುಶಾನರು ಮಧ್ಯ ಏಷ್ಯಾದ ಮೂಲದವರೆಂದು ಹೇಳಲಾಗುತ್ತದೆ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ವಿದ್ವಾಂಸರು ಯಾರ ಕಾಲದವರು? ಕನಿಷ್ಕ. ಚೀನಾ ಯಾತ್ರಿಕ ಪಾಹಿಯಾನ್ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ? 2ನೇ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ. ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದನು? 2ನೇ ಚಂದ್ರಗುಪ್ತ. ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗ ಎಂದು ಕರೆಯಲ್ಪಡುವುದು 2ನೇ ಚಂದ್ರಗುಪ್ತ. ಆರ್ಯಭಟ್ಟ ಇವರ ಆಸ್ಥಾನದಲ್ಲಿದ್ದವನು 2ನೇ ಚಂದ್ರಗುಪ್ತ. ತನ್ನ ಉತ್ತರಾದಿಗೆ ಪ್ರಪಂಚವನ್ನು ಆಳು ಎಂದು ಹರಿಸಿದ ರಾಜ 2ನೇ ಚಂದ್ರಗುಪ್ತ. ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು 1ನೇ ಕುಮಾರಗುಪ್ತ. ಘಂಟಶಾಲ, ಕಡೂಣ ಮತ್ತು ಚೌಲ್ ಬಂದರು ಪಟ್ಟಣಗಳು ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ? ಗುಪ್ತ ಸಾಮ್ರಾಜ್ಯ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೀತಾರೆ? ಸಮುದ್ರಗುಪ್ತನನ್ನು. ಈ ರೀತಿ ಕರೆದವರು ವಿ.ಎ. ಸ್ಮಿತ್ ಅವರು. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇದನ್ನು ಹರಿಸೇನನು ಕೆತ್ತಿದ. 8 ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಗುಪ್ತ ದೊರೆ 2ನೇ ಚಂದ್ರಗುಪ್ತ. ಸಮುದ್ರಗುಪ್ತನು ಒಬ್ಬ ಸಂಗೀತ ಪ್ರಿಯನಾಗಿದ್ದನು. ಅಜಂತಾ ಚಿತ್ರಕಲೆಯಲ್ಲಿ ಚಿತ್ರಿಸಿದ ಕಥೆಗಳು ಜಾತಕ ಕಥೆಗಳು. 2ನೇ ಚಂದ್ರಗುಪ್ತನು ತನ್ನ ಮಗಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಿದನು? 2ನೇ ರುದ್ರಸೇನನಿಗೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಅಪ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.